ಮಕ್ಕಳ ಸುರಕ್ಷತೆ ಅಪಾಯದಲ್ಲಿ ಕ್ಯಾತನಹಳ್ಳಿಯಲ್ಲಿ ಅಪೂರ್ಣ ಸರ್ಕಾರಿ ಕಾಮಗಾರಿಗಳು. ಎರಡು ಮೂರು ವರ್ಷಗಳಿಂದ ನಿಂತ ಕಾಮಗಾರಿಗಳು. ಕ್ಯಾತನಹಳ್ಳಿಯಲ್ಲಿ ಗ್ರಾಮಸ್ಥರ ಆಕ್ರೋಶ. ಅಂಗನವಾಡಿ ಮೇಲ್ಚಾವಣಿ ಕುಸಿಯುವ ಭೀತಿ ಇದೆ. ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತ ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಶೌಚಾಲಯವೂ ಪೂರ್ಣವಾಗಿಲ್ಲ. ಕ್ಯಾತನಹಳ್ಳಿಯಲ್ಲಿ ಮಕ್ಕಳಿಗೆ ಸಂಕಷ್ಟ ಎದುರಾಗಿದೆ. ಸರ್ಕಾರಿ ಹಣ ಆದರೆ ಕಾಮಗಾರಿ ಅರ್ಧದಲ್ಲೇ ನಿಂತಿದೆ. ಕ್ಯಾತನಹಳ್ಳಿಯಲ್ಲಿ ಗ್ರಾಮಸ್ಥರು ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಅಪೂರ್ಣ ಕಟ್ಟಡಗಳ ನಡುವೆ ಮಕ್ಕಳು ಓದಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ. ಕಾಮಗಾರಿ ನಿಂತು ವರ್ಷಗಳೇ ಆದರೂ ಕೂಡ ಅಧಿಕಾರಿಗಳು ಮತ್ತು ಕಾಂಟ್ರಾಕ್ಟರ್ ಇತ್ತ ಕಡೆ ಗಮನ ಹರಿಸ್ತಾ ಇಲ್ಲ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಕ್ಕಳ ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾರು ಮಾಡೋರೆ ಅಂತ ನಮ್ಗೆ ಗೊತ್ತಿಲ್ಲ. ನಾವು ವೈಯಕ್ತಿಕ ಇದೇನಿಲ್ಲ, ನಮ್ಗೆ ಏನೂ ಗೊತ್ತಿಲ್ಲ. ಇಲ್ಲಿ ಸ್ಕೂಲ್ ಮಕ್ಕಳ ಮೇಲೆ ಹಂಚ್ಕೊಳ್ಳೆಲ್ಲ ಬಿದ್ದೋಗಿ ಮಕ್ಕಳುಗಳಿಗೆ ಎಫೆಕ್ಟ್ ಆದರೂ ಆಗ್ಬೋದು, ಮತ್ತೊಂದು ಆದರೂ ಆಗ್ಬೋದು. ಈ ಕಾಮಗಾರಿಯ ಯಾರು ಕೆಲಸಕ್ಕೆ ಕೈ ಹಾಕವ್ರೆ ಅದನ್ನು ಪೂರ್ಣಗೊಳಿಸ್ಲಿ. ಅವ್ನು ಬಿಲ್ ಎಷ್ಟಾರು ತಗೊಳ್ಳಿ ನಮ್ಗೆ ಬೇಕಿಲ್ಲ. ನಮ್ಮ ಕೆಲಸ ಪೂರ್ಣಗೊಳ್ಬೇಕು. ಯಾವ ಕೆಲಸ ಮಾಡ್ತಾವ್ರೆ ಆ ಕೆಲಸವ ಪ್ರತಿ ಕೆಲಸನೂ ಪೂರ್ಣಗೊಂಡು ಅವ್ರಿಗೆ ಬಿಲ್ ಮಾಡ್ತಾರೆ. ಬಿಲ್ ಮಾಡಿಕೊಡ್ಬೇಡಿ ಅಂತಲ್ಲ ನಾವು ಹೇಳ್ತಾ ಇರೋದು. ಪೂರ್ಣವಾಗಲಿ, ಬಿಲ್ ಮಾಡಿ. ಪೂರ್ಣ ಆಗದೇ ಇರೋ ಅಂಥದ್ದಕ್ಕೆ ಅದೇನು ಪನಿಷ್ಮೆಂಟ್ ತಗೋಬೇಕು ನಿಮಗೆ ಬಿಟ್ಟಿದ್ದು. ಮಂಡ್ಯ ಜಿಲ್ಲೆಯ ಕಿಕ್ಕೇರಿ ಸಮೀಪದ ಮಂದಗೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕ್ಯಾತನಹಳ್ಳಿ ಗ್ರಾಮದಲ್ಲಿ ಕಳೆದ 2 ರಿಂದ 3 ವರ್ಷಗಳಿಂದ ಹಲವು ಸರ್ಕಾರಿ ಕಾಮಗಾರಿಗಳು ಅಪೂರ್ಣವಾಗಿರುವುದು ಗ್ರಾಮಸ್ಥರು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಶಾಲಾ ಮಕ್ಕಳಿಗಾಗಿ ನಿರ್ಮಿಸಲಾಗ್ತಾ ಇರುವ ಶೌಚಾಲಯ, ಅಂಗನವಾಡಿ ಕಟ್ಟಡ, ವಾಲಿಬಾಲ್ ಕೋರ್ಟ್ ಹಾಗೂ ಶಾಲಾ ಮಕ್ಕಳ ಅಡುಗೆ ಮನೆ ಸೇರಿದಂತೆ ಹಲವು ಕಾಮಗಾರಿಗಳು ಅರ್ಧದಲ್ಲೇ ನಿಂತಿವೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವ ಉದ್ದೇಶದಿಂದ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದರೂ ಕೂಡ ಕ್ಯಾತನಹಳ್ಳಿ ಗ್ರಾಮದ ಶಾಲೆಯಲ್ಲಿ ಮಕ್ಕಳಿಗಾಗಿ ನಿರ್ಮಿಸಲಾಗ್ತಾ ಇರುವ ಶೌಚಾಲಯ ಕಾಮಗಾರಿ ಇನ್ನೂ ಪೂರ್ಣಗೊಳ್ಳದೇ ಇರುವುದರಿಂದ ವಿದ್ಯಾರ್ಥಿಗಳಿಗೆ ಸಂಕಷ್ಟ ಎದುರಾಗಿದೆ. ಇನ್ನು ಆತಂಕಕಾರಿ ವಿಷಯ ಏನೆಂದರೆ ಅಂಗನವಾಡಿ ಮಕ್ಕಳಿಗೆ ಪಾಠ ನಡೀತಾ ಇರುವ ಕೊಠಡಿಯ ಮೇಲ್ಛಾವಣಿಯ ಅಂಚುಗಳು ಯಾವಾಗ ಬೇಕಾದರೂ ಕೆಳಗೆ ಬೀಳುವ ಅಪಾಯದಲ್ಲಿವೆ. ಇಂತಹ ಅಪಾಯಕಾರಕ ಪರಿಸ್ಥಿತಿಯಲ್ಲೇ ಪುಟ್ಟ ಮಕ್ಕಳಿಗೆ ಪಾಠ ಮಾಡಲಾಗ್ತಾ ಇದೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇದರ ಜೊತೆಗೆ ಶಾಲಾ ಮಕ್ಕಳ ಅಡುಗೆ ಮನೆ ಕಟ್ಟಡ ಕೂಡ ಬೆಸು ಮಟ್ಟದಲ್ಲಿ ನಿಂತಿದ್ದು ಹಲವು ವರ್ಷಗಳು ಕಳೆದರೂ ಕೂಡ ಕಾಮಗಾರಿ ಪೂರ್ಣಗೊಳ್ಳದೇ ಇರುವುದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಉದಾಹರಣೆ ಆಗಿದೆ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕರ ಹಣದಲ್ಲಿ ನಡೆಯುವ ಕಾಮಗಾರಿಗಳನ್ನು ಈ ರೀತಿಯಾಗಿ ಅರ್ಧದಲ್ಲಿ ಬಿಡುವುದು ಸರಿಯಲ್ಲ. ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಕಾಂಟ್ರಾಕ್ಟರ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಅಪೂರ್ಣ ಕಾಮಗಾರಿಗಳನ್ನು ಶೀಘ್ರದಲ್ಲಿ ಪೂರ್ಣಗೊಳಿಸಿ ಮಕ್ಕಳ ಸುರಕ್ಷತೆಯನ್ನು ಕಾಪಾಡಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಇಲ್ಲದೇ ಇದ್ದರೆ ಹೋರಾಟದ ಎಚ್ಚರಿಕೆ ಕೂಡ ನೀಡಿದ್ದಾರೆ. ವರದಿ ಮಹೇಶ್ ಕರೋಟಿ.